ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾವು ನ್ಯಾಂಡ್ ಗೇಟ್ ಮತ್ತೆ ನಾರ್ ಗೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನ್ಯಾಂಡ್ ಮತ್ತೆ ನಾರ್ ಗೇಟ್ ಓಕೆನಾ ಗೈಸ್, ಸರಿನಾ? ಯಾ ಈ ಒಂದು ವಿಡಿಯೋದಲ್ಲಿ ನಾವು ಇದ್ರದ್ದು ಸಿಂಬಲ್ ಮತ್ತೆ ವರ್ಕಿಂಗ್ ಮತ್ತೆ ನಾವು ಇದ್ರದ್ದು ಟ್ರೂತ್ ಟೇಬಲ್ ಡಿಸ್ಕಸ್ ಮಾಡೋಣ. ಅಂದ್ರೆ ನ್ಯಾಂಡ್ ಅಂಡ್ ನಾರ್ ಗೇಟ್ ಸಿಂಬಲ್, ನ್ಯಾಂಡ್ ಅಂಡ್ ನಾರ್ ಗೇಟ್ ವರ್ಕಿಂಗ್ ಮತ್ತೆ ನ್ಯಾಂಡ್ ಅಂಡ್ ನಾರ್ ಗೇಟ್ ಟ್ರೂತ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡೋಣ ಗೈಸ್, ಸರಿನಾ? ಈಗ ಫಸ್ಟ್ ನೋಡಿ ಗುರು, ನ್ಯಾಂಡ್ ಗೇಟ್ ಓಕೆನಾ. ಇಲ್ಲ ನ್ಯಾಂಡ್ ಅಲ್ಲೇ ಇದೆ ಗುರು, ನಾಟ್ ಪ್ಲಸ್ ಅಂಡ್ ಅಂತ, ಸರಿನಾ? ನಾಟ್ ಗೇಟ್ ಪ್ಲಸ್ ಅಂಡ್ ಗೇಟ್ ಈಸ್ ಈಕ್ವಲ್ ಟು ನ್ಯಾಂಡ್ ಗೇಟ್. ಇಟ್ಸ್ ಸಿಂಪಲ್ ಓಕೆನಾ, ಸಿಂಪಲ್ ಸರಿನಾ? ಸಿಂಪಲ್ ಆಗಿ ಫಸ್ಟ್ ಗುರು ನಾವು ಮಾಮೂಲಿ ಹೆಂಗೆ ಆಂಡ್ ಗೇಟ್ ಬರೀತೀವಿ ಗುರು ಹಂಗೆ ಬರೆಯೋದು. ಇಲ್ಲೊಂದು 0 ಅಥವಾ ಬಬಲ್ ಹಾಕ್ಬಿಟ್ರೆ ಅದು ನ್ಯಾಂಡ್ ಗೇಟ್ ಆಗತ್ತೆ. ಇದು ಎ, ಇದು ಬಿ, ಇದು ವೈ. ಇದು ವೈ ಇಸ್ ಈಕ್ವಲ್ ಟು ಔಟ್ಪುಟ್ ಏನಪ್ಪ ಆಗತ್ತೆ ಅಂದ್ರೆ ಎ ಡಾಟ್ ಬಿ ಹೋಲ್ ಬಾರ್ ಅಷ್ಟೇ ಗುರು. ಇದೆ ನ್ಯಾಂಡ್ ಗೇಟ್. ಈ ಕಡೆ ಬಂದಿ ಗುರು ನಾರ್ ಗೇಟ್. ನಾರ್ ಗೇಟ್ ಅಂದ್ರೆ ಗುರು ಸಿಂಪಲ್, ನಾಟ್ ಗೇಟ್ ಪ್ಲಸ್ ಆರ್ ಗೇಟ್ ಈಸ್ ಈಕ್ವಲ್ ಟು ನಾರ್ ಗೇಟ್, ಸರಿನಾ? ಇದು ಗೈಸ್, ಈಗ ಫಸ್ಟ್ ಗುರು ಇಲ್ಲಿ ಆರ್ ಗೇಟ್ ನ ಬರೆಯೋದು, ಸರಿನಾ? ಆರ್ ಗೇಟ್ಗೆ ಒಂದು ಬಬಲ್ ನ ಹಾಕ್ಬಿಟ್ರೆ ಗುರು ಅದು ಬಂದು ನಾರ್ ಗೇಟ್ ಆಗತ್ತೆ. ಎ ಬಿ, ಇದು ವೈ, ವೈ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಬಾರ್, ಸರಿನಾ? ಓಕೆನಾ. ಇವಾಗ ಗುರು ಹಂಗೆ ನಾವು ವರ್ಕಿಂಗ್ ನ ಡಿಸ್ಕಸ್ ಮಾಡೋಣ. ಓಕೆನಾ, ಇವೆರಡ್ರದನು. ಈ ಕಡೆ ಇಲ್ಲೊಂದು ಲೈನ್ ಹಾಕ್ತೀನಿ ಗುರು, ಸಿಂಪಲ್ ಆಗಿರ್ಲಿ ಅಂತ. ಈ ಕಡೆ ನಮ್ಮ ನ್ಯಾಂಡ್ ಗೇಟ್ ವರ್ಕಿಂಗ್, ಆ ಕಡೆ ನಾರ್ ಗೇಟ್ ವರ್ಕಿಂಗ್. ಓಕೆನಾ. ಇಲ್ಲಿ ನ್ಯಾಂಡ್ ಗೇಟ್ ಅಲ್ಲಿ ಏನಪ್ಪಾ ಅಂದ್ರೆ ಗುರು ನಮ್ಗೆ ಗೊತ್ತು ಗುರು, ಆಂಡ್ ಗೇಟ್ ಅಲ್ಲಿ ಔಟ್ಪುಟ್ 1 ಬರ್ತಿದ್ದು ಎ ಮತ್ತೆ ಬಿ 1 ಆಗಿದ್ದಾಗ ಮಾತ್ರ. ಇನ್ ಅದರ್ ಟೈಮ್ ಎಲ್ಲ ಔಟ್ಪುಟ್ 0 ಬರ್ತಿತ್ತು. ಇಲ್ಲಿ ಸೇಮ್ ಉಲ್ಟಾ ಗೈಸ್, ಸರಿನಾ? ಇಲ್ಲಿ ಎ ಅಥವಾ ಬಿ ಯಾವ್ದಾದ್ರು ಒಂದು ಅಥವಾ ಎರಡು 0 ಆಗಿದ್ರೆ ಔಟ್ಪುಟ್ ಬಂದು 1 ಬರುತ್ತೆ. ಅದೇ ಏನಾದ್ರೂ ಎರಡು ಸಹ 1 ಆದ್ರೆ ಔಟ್ಪುಟ್ 0 ಬರುತ್ತೆ, ಸರಿನಾ? ಅದನ್ನೇ ಬರೀ in NAND gate if any input is 0 then output will be 1, else output will be 0. ಓಕೆ, ಅದೇ ನಮ್ಮ ನಾರ್ ಗೇಟ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತು ಗುರು, ಆರ್ ಗೇಟ್ ಅಲ್ಲಿ ಯಾವಾಗ ಯಾವ್ದಾದ್ರು ಒಂದ್ ಇನ್ಪುಟ್ 1 ಅಥವಾ ಎರಡು ಇನ್ಪುಟ್ 1 ಆಗಿದಾಗ ಔಟ್ಪುಟ್ 1 ಬರ್ತಿತ್ತು. ಯಾವಾಗ ಗುರು ಎರಡು 0 ಇರತ್ತೆ ಮತ್ತೆ ಅಂದ್ರೆ ಎ ಮತ್ತೆ ಬಿ, ಅವಾಗ ಔಟ್ಪುಟ್ 0 ಬರ್ತಿತ್ತು. ನಮ್ಗೆ ಆರ್ ಗೇಟ್ ಅಲ್ಲಿ ಗೊತ್ತು. ಇಲ್ಲ ಅದೇ ಉಲ್ಟಾಗ, ಸರಿನಾ? ಅದನ್ನು ಸಹ ಇಲ್ಲಿ ಬರ್ದು ಬಿಡ್ತೀನಿ. ಇನ್ ನಾರ್ ಗೇಟ್ if any input is 1, input is 1, then output will be 0. ಓಕೆನಾ? else output will be 1. ಓಕೆನಾ? ನಿಮ್ಗೆ ಇದು ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತ ಅನ್ಕೋತೀನಿ. ಗೈಸ್, ಇವಾಗ ನಮ್ಗೆ ಗೊತ್ತು ಗುರು ನ್ಯಾಂಡ್ ಮತ್ತೆ ನಾರ್ ಗೇಟ್ಸ್ ಆರ್ ಯೂನಿವರ್ಸಲ್ ಗೇಟ್ಸ್. ಯಾಕಪ್ಪ ಅಂದ್ರೆ ಇವೆರಡು ಗೇಟ್ ನ ಯೂಸ್ ಮಾಡ್ಕೊಂಡು ನಾವ್ ಯಾವುದೇ ಗೇಟ್ ನಾದ್ರೂ ರಿಯಲೈಸ್ ಮಾಡ್ಬೋದು. ಅದನ್ನು ಸಹ ಬರ್ದ್ಬಿಡಮ್ಮ. ನ್ಯಾಂಡ್ ಅಂಡ್ ನಾರ್ ಗೇಟ್ಸ್ ಆರ್ ಯೂನಿವರ್ಸಲ್ ಗೇಟ್ಸ್. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಇವಾಗ ಟ್ರೂತ್ ಟೇಬಲ್ ನ ಬರೆಯುವ. ನಮ್ದು ನ್ಯಾಂಡ್ ಗೇಟ್ ಇಂದು ಮತ್ತೆ ನಾರ್ ಗೇಟ್ ಇಂದು ಟ್ರೂತ್ ಟೇಬಲ್. ಓಕೆ, ಇದೊಂಚೂರು ಹಿಂಗೆ ಮೇಲ್ಗಡೆ ಸ್ಲೈಡ್ ಮಾಡ್ತೀನಿ. ಓಕೆನಾ? ಎ ಬಿ ವೈ, ಓಕೆನಾ? 0 0 0 1 1 0 1 1.
ಯಾ ಗುರು ಇಲ್ಲಿ ನಿಮ್ಗೆ ವರ್ಕಿಂಗ್ ಡೆಫಿನೇಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೋಡಿ ಗುರು, ಇಫ್ ಎನಿ ಇನ್ಪುಟ್ ಈಸ್ 0 ದೆನ್ ಔಟ್ಪುಟ್ ವಿಲ್ ಬಿ 1 ಎಲ್ 0. ನೋಡಿ ಗುರು, ಇಲ್ಲಿ 0 ಇದೆ, 1 ಇದು, ಇಲ್ಲೂ ಸಹ 0 ಇದೆ, ಔಟ್ಪುಟ್ 1, ಇಲ್ಲೂ ಸಹ 0 ಇದೆ, ಔಟ್ಪುಟ್ 1, ಇಲ್ಲಿ ಔಟ್ಪುಟ್ 0. ಓಕೆನಾ, ದಟ್ಸ್ ಇಟ್. ಇಲ್ಲ ಅಂದ್ರೆ ಗುರು ನೀವು ನೆಮ್ಮದಿಯಾಗಿ ಆಂಡ್ ಗೇಟಿಗೆ ಔಟ್ಪುಟ್ ಕಾಂಪ್ಲಿಮೆಂಟ್ ಅಂದ್ರೆ ಅಪೋಸಿಟ್ 1 ಇದ್ರೆ 0, 0 ಇದ್ರೆ 1 ಬರೋರೆ ಮುಗಿಯುತ್ತೆ. ಈ ಕಡೆ ಈಗ ನಾವು ಬಂದು ನಾರ್ ಗೇಟ್ ಇಂದು ಟ್ರೂತ್ ಟೇಬಲ್ ನ ಬರೆಯುವ. ಓಕೆನಾ, ಟ್ರೂತ್ ಟೇಬಲ್ ಎ ಬಿ ವೈ. ಓಕೆನಾ, 0 0 0 1 1 0 1 1. ಓಕೆನಾ, ಯಾ ಇದೇನ್ ಗುರು, ಇಲ್ಲೇ ಡೆಫಿನೇಷನ್ ನೋಡಿ ಗುರು. ಇನ್ ನಾರ್ ಗೇಟ್ ಇಫ್ ಎನಿ ಇನ್ಪುಟ್ ಈಸ್ 1 ದೆನ್ ಔಟ್ಪುಟ್ ವಿಲ್ ಬಿ 0. ಸರಿನಾ, ಇಲ್ಲ ಯಾವ್ದ ಇಲ್ಲಿ 1 ಇಲ್ಲ ಗುರು ಇನ್ಪುಟ್ ಅಲ್ಲಿ, ಇದು ಔಟ್ಪುಟ್ 1 ಬರುತ್ತೆ. ಎಲ್ಸ್ ಇಟ್ ಈಸ್ 0 ಅಲ್ಲ, ಇದು 0, ಇದು 0, ಇದು 0 ಗೈಸ್. ಓಕೆನಾ, ಇಲ್ಲ ಅಂದ್ರೆ ಇವರು ಸಿಂಪಲ್ ಆಗಿ ನೀವು ಆರ್ ಗೇಟ್ ಗೆ ಕಾಂಪ್ಲಿಮೆಂಟ್ ಅಂದ್ರೆ 1 ಇದ್ರೆ 0, 0 ಇದ್ರೆ 1 ಬರೆದ್ರೆ ಮುಗಿಯುತ್ತೆ. ಗೈಸ್ ನಾನು ನ್ಯಾಂಡ್ ಅಂಡ್ ನಾರ್ ಗೇಟ್ ನ ಯೂನಿವರ್ಸಲ್ ಗೇಟ್ಸ್ ಅಂತ ಹೇಳ್ದೆ, ಅದನ್ನ ಒಂದು ವಿಡಿಯೋ ಮಾಡಿ ಪ್ರೂವ್ ಮಾಡ್ತೀನಿ. ಯಾಕೆ ಅಂತಾನು ಸಹ ಹೇಳಿದೀನಿ. ಇವೆರಡು ಗೇಟ್ ನ ಯೂಸ್ ಮಾಡ್ಕೊಂಡು ಗುರು ನೀವು ನ್ಯಾಂಡ್ ಗೇಟ್ ಅಥವಾ ನಾರ್ ಗೇಟ್ ನ ಯೂಸ್ ಮಾಡ್ಕೊಂಡು ಯಾವುದೇ ಒಂದು ಗೇಟ್ ಸಹ ರಿಯಲೈಸ್ ಮಾಡ್ಬೋದು. ಅದನ್ನ ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ಪ್ರೂವ್ ಮಾಡಿ ಕ್ಲಿಯರ್ ಕಟ್ ಆಗಿ ತೋರಿಸ್ತೀನಿ ಗೈಸ್. ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀನಿ. ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.